ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿರುವ ಈದ್ ಉಲ್ ಅಜ್ಹಾ ಬಕ್ರೀದ್ ಹಬ್ಬವನ್ನು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮಸೀದಿಗಳ ಮುಖಂಡರು ಹಾಗೂ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಭಕ್ತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಮೌಲಾನಾ ಮಾತನಾಡಿ, ಕುರುಬಾನಿ ಎನ್ನುವುದು ಪ್ರವಾದಿ ಇಬ್ರಾಹಿಂ ಅಲೈಸಲಾಂ ಅವರ ತ್ಯಾಗದ ಸವಿನೆನಪಾಗಿದೆ. ದೇವರು ಅವರ ವಿಶ್ವಾಸವನ್ನು ಪರೀಕ್ಷಿಸುವ ಉದ್ದೇಶದಿಂದ ಪ್ರೀತಿಯ ಪುತ್ರ ಇಸ್ಮಾಯಿಲ್ ಅವರನ್ನು ಕುರುಬಾನಿ ನೀಡುವಂತೆ ಆಜ್ಞಾಪಿಸಿದ ಹಿನ್ನೆಲೆಯೇ ಈ ಆಚರಣೆಯ ಮೂಲವಾಗಿದೆ ಎಂದು ತಿಳಿಸಿದರು. ಈ ಪವಿತ್ರ ಹಬ್ಬವು ತ್ಯಾಗ, ಸಹನೆ ಹಾಗೂ ಭಕ್ತಿ ಎಂಬ ಮಹತ್ವದ ಮೌಲ್ಯಗಳನ್ನು ಪ್ರತಿಯೊಬ್ಬರಿಗೂ ನೆನಪಿಸುತ್ತದೆ. ಸೃಷ್ಟಿಕರ್ತನು ಎಲ್ಲರ ಜೀವನದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಯಶಸ್ಸು ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಹಂಚಿ ತಿನ್ನೋಣ, ಕೂಡಿ ಬಾಳೋಣ ಎಂಬ ಸಂದೇಶವನ್ನು ಈ ಹಬ್ಬ ಸಾರುತ್ತದೆ ಎಂದರು. ಪ್ರಾರ್ಥನೆಯ ನಂತರ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಹಬ್ಬದ ಸಂತಸವನ್ನು ಹಂಚಿಕೊಂಡರು. ಈ ಹಬ್ಬವು ಸಮಾಜದಲ್ಲಿ ಸಹಾನುಭೂತಿ, ಹಂಚಿಕೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಸಂತೋಷ, ಸೌಹಾರ್ದತೆ ಹಾಗೂ ಸಮೃದ್ಧಿಯನ್ನು ತರಲಿ ಎಂದು ಆಶಿಸುತ್ತಾ ನ್ಯೂಸ್ ಎಕ್ಸ್‌ಪ್ರೆಸ್‌ನ ಸಾದಿಕ್ ಅಹಮದ್ ಹಾಗೂ ಅರುಣ್ ಕುಮಾರ್ ಅವರು ಎಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. तालिबात को अल्लाह पूरा करे, तमाम के हाजात को पूरा करे और तमाम के जायज तमन्नाओं को पूरा करे। आज के मुबारक दिन की वजह से मैं आप तमाम के साथ में दुआ को हूँ, अल्लाह सबके लिए कामयाबी अता फरमाए। और उसी के साथ साथ तमाम हुज्जाज इकराम जो आलम इस्लाम के अंदर हज अदा किए हैं, उनके हक में भी दुआ करते हैं अल्लाह ताला तमाम हुज्जाज इकराम के हज को कबूल फरमाए, उनकी दुआओं में हमारा भी हिस्सा नसीब फरमाए।